ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗಳಿಗೆ ಸ್ವಾಗತ. ಎಂದಿನಂತೆ ಇವತ್ತಿನ ಮೊದಲ ಭಾಗದಲ್ಲಿ ಶುಭೋದಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಯ್ ಟು ಎವ್ರಿವನ್. ಟುಡೇ ಐ ವೆಲ್ಕಮ್ ಯು ಆಲ್ ಟು ದ ಟುಡೇಸ್ ವಿಡಿಯೋ. ಸೊ ಐ ವಿಲ್ ಬಿಗಿನ್ ವಿತ್ ಶುಭೋದಯ. 1ನೇ ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ಪ್ರಕೃತಿ ವಿಕೋಪ, ಹಲವು ಆಕಸ್ಮಿಕಗಳ ಕಲಸು ಮೇಲೋಗರ, ಪರಿಸರ ವಿನಾಶ, ಅತಿಯಾದ ಉಪಯೋಗ, ಸುತ್ತಮುತ್ತ ಅಸಮತೋಲನ ತರುವ ನಾಗರಿಕ ಸಮಾಜದ ಸುಖ ಲೋಲುಪ್ತರಾದ ನಾವೇ ಇದಕ್ಕೆ ಹೊಣೆಗಾರರು. ಈ ನಡುವೆ ಬೆಟ್ಟಗುಡ್ಡಗಳ ಕುಸಿತ, ಮೋಡ ಸ್ಫೋಟ, ಹಿಂಜರಿಯುತ್ತಿರುವ ಹಿಮಾಲಯ, ಕಾಣೆಯಾಗುತ್ತಿರುವ ನದಿಪಾತ್ರಗಳು, ಸಮುದ್ರ ಕೊರೆತ, ಶೀತಲ ಭೂಗರ್ಭ, ಏರುತ್ತಲೇ ಇರುವ ತಾಪಮಾನ, ವಿಹಿತವಿಲ್ಲದ ವರುಣ ಕೃಪೆ, ಇನ್ನೂ ಹಲವು ಆಗುಹೋಗುಗಳು ಸರ್ವೇ ಸಾಮಾನ್ಯವೇನೋ ಎನ್ನಿಸುವಂತಾಗಿ ಬಿಟ್ಟಿದೆ. ಸುರುಳಿಯಾಗಿ ಎಲ್ಲ ನೈಸರ್ಗಿಕತೆಯು ನಶಿಸುತ್ತಿರುವ ನಾವು ಅತಿಯಾಗಿ ಕೃತಕವಾಗಿ ಬಿಟ್ಟು ಆ ಲೋಲುಪ್ತಿಗಳಿಲ್ಲದೆ ಬದುಕಿಲ್ಲವೆನಿಸುವಂತಾಗಿ ಬಿಟ್ಟಿದ್ದೇವೆ. ಚಕ್ರ ಮತ್ತೆ ನಾವೇ ನಶಿಸುವ ಮುನ್ನ ಸರಿಯಾದರೆ ನಮ್ಮ ನಾವೇ ಬದಲಿಸಿ ಪರಿಸರ ಉಳಿಸಿ ಜೊತೆಗೆ ಬದುಕುವುದೇ ಅನಿವಾರ್ಯವೇನೋ. ಶುಭೋದಯ. ನಿಮಗೆ ಈ ಒಂದು ಶುಭೋದಯದ ನಂತರ ನಾನು ತಮ್ಮನ್ನ ಭಗವದ್ಗೀತೆಯ 14ನೇ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗದ ಮುಂದಿನ ಶ್ಲೋಕಗಳಾದಂಥ ಶ್ಲೋಕ 19ರಿಂದ 28ರವರೆಗೆ ಶ್ಲೋಕ 19ರಿಂದ 28ರವರೆಗಿನ ಶ್ಲೋಕಗಳಿಗೆ ತಮ್ಮನ್ನ ಆಹ್ವಾನಿಸುತ್ತಿದ್ದೇನೆ. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಈಗ 14ನೇ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗದ 19ರಿಂದ 27ರವರೆಗಿನ ಶ್ಲೋಕಗಳೊಂದಿಗೆ ಈ ಒಂದು ಅಧ್ಯಾಯವನ್ನು ನಾವು ಮುಗಿಸುವ ಈ ವಾಚನವನ್ನು ಪ್ರಾರಂಭಿಸುತ್ತಿದ್ದೇನೆ. ಐ ಆಮ್ ರಿಸೈಟಿಂಗ್ ಶ್ಲೋಕಾಸ್ 19 to 27 ಆಫ್ ಅಧ್ಯಾಯ ಚಾಪ್ಟರ್ 14 ಆಫ್ ಭಗವದ್ಗೀತಾ, ಗುಣತ್ರಯ ವಿಭಾಗ ಯೋಗ. ನಾನ್ಯಂ ಗುಣೇಭ್ಯಂ ಕರ್ತಾರೈ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರೌ ವ್ಯಕ್ತಿ ಮದ್ಭಾವಂ ಸೋಧಿಗಚ್ಚತಿ. ಗುಣಾನೇತಾನತೀತ್ಯಾತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಮೃತಮಶ್ನುತೆ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರಿಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಂ ಕತೈಂ ಚೈತ್ವಾಂಸ್ ತ್ರೀನ್ ಗುಣಾನತಿವರ್ತತೆ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಸಮದುಃಖ ಸುಖ ಸ್ವಸ್ಥಸ್ ಸಮಲೋಷ್ಟಾಂಶ ಕಾಂಚನಃ ತುಲ್ಯಪ್ರಿಯಾ ಪ್ರಿಯೋ ಧೀರಸ್ ತುಲ್ಯನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋಃ. ಸರ್ವಾರಂಭ ಪರಿತ್ಯಾಗೀ ಗುಣಾತೀತಃ ಸ ಉಚ್ಯತೆ. ಮಾಂಚಯೋ ವ್ಯಭಿಚಾರೇಣ
भक्तियोगेन सेवते सगुणान् सगुणान् समतीत्वैथान् ब्रह्म भूयाय कल्पते ब्रह्मणो हि प्रतिष्ठाहम् अमृतस्याव्ययस्य च शाश्वतस्य च धर्मस्य सुखस्यैकान्तिकस्य च। ओम तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुन संवादे गुणत्रय विभाग योगो नाम चतुर्दशोऽध्यायः। ओम श्रीकृष्णार्पणमस्तु। योगेशं सच्चिदानन्दो वासुदेवो रजप्रियं धर्मसंस्थापकौ वीरं कृष्णौ वन्दे जगद्गुरुं ಶ್ರೀಕೃಷ್ಣೋ ವಂದೇ ಜಗದ್ಗುರುಂ. ಇವು ಇಂದಿನ ಭಗವದ್ಗೀತೆಯ 14ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ನಾವು ಮುಗಿಸಿದ್ದೇವೆ. ಇದು ಗುಣತ್ರಯ ವಿಭಾಗ ಯೋಗ. ನಾಳೆಯಿಂದ ಹೊಸದಾದಂಥ ಅಧ್ಯಾಯದೊಂದಿಗೆ ತಮ್ಮ ಮುಂದೆ ಬರುವವನಿದ್ದೇನೆ. ಈಗ ನಾವು ಮುಂದಿನ ಚರಣ ಮಂಕುತಿಮ್ಮನ ಕಗ್ಗದ 151ರಿಂದ 160ರವರೆಗಿನ ಕಗ್ಗಗಳನ್ನು ವಾಚನ ಮಾಡೋಣ. ನಿನ್ನೆ 150ರವರೆಗೆ ನಾವು ವಾಚನ ಮಾಡಿದ್ದೆವು. ಸೊ ದೋಸ್ ವರ್ ದ ರಿಮೈನಿಂಗ್ ಶ್ಲೋಕಾಸ್ ಆಫ್ ಅಧ್ಯಾಯ ಚಾಪ್ಟರ್ 14 ಗುಣತ್ರಯ ವಿಭಾಗ ಯೋಗ Bhagavad-gīta. Now we will move to Mankutimana Kagga from 151 to 160. ದೈವವೆನಿಸಿರುತೆ ವಿಶ್ವ ಪ್ರಕೃತಿ ಶಕ್ತಿಯಲಿ ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ ಧೀವರ್ತನೆಯಲಿ ಪೌರುಷವೆನಿಸಿ ಪರಸತ್ವ ತ್ರೈವಿಧದೊಳಿರುತೆಯದು ಮಂಕುತಿಮ್ಮ. ಪಾಪ ಪುಣ್ಯ ಪಾಪ ಋಣಾನುಬಂಧ ವಾಸನೆಗಳಿವು ಜನ್ಮಾಂತರದ ಕರ್ಮ ಶೇಷದಂಶಗಳು. ಎಣ್ಣಿಕೆಗೆ ಸಿಲುಕದಾಸ್ಮಿಕ ಯದೃಚ್ಛೆಗಳು ಸನ್ನಿಹಿತ ದೈವಿಕದೆ ಮಂಕುತಿಮ್ಮ. ಪ್ರಾರಬ್ಧ ಕರ್ಮಮುಂ ದೈವಿಕ ಲೀಲೆಯುಂ ತೋರುವು ದೃಷ್ಟ ವಿಧಿಯೆಂಬ ಪೆಸರ್ಗಳಿಲ್ ಅರೆಮಳೆವರಿಲ್ಲವವುಗಳಾವು ಬೇಗಗಳ ಪೌರುಷವು ನವಸತ್ವ ಮಂಕುತಿಮ್ಮ. ಪೊಸರ ಸಂಬೇರಿ ಗನುದಿನ ಮೊದವಿ ಧರೆಯಿಂದ ಸಸಿಗೆ ಹೊಸ ತಳಿರೆ ತಲೆಯಲ್ಲಿ ಮುಡಿಸುವಂತೆ ಹೊಸ ಸೃಷ್ಟಿ ಸತ್ವ ಮೆತ್ತಣೀನೋ ಬರುತನು ದಿನಂ ಪೊಸದಾಗಿಬುದು ಜಗವ ಮಂಕುತಿಮ್ಮ. ಶ್ವಸನನಾಗಸದ ನೀಳಿ ಧದ್ರಿ ಗುಹೆಗಳೊಳಲೆಯು ತುಸಿರಾಗಿ ವಗ ಮಾಡುವಂತೆ ನಮ್ಮೊಳಗವ ಮಾಡುವಂತೆ ವಿಸರಸತ್ವ ಮದದೊಂದತ್ತಣಿಯ ಬಂದು ನಮ್ಮಸುಗಳೊಳ ಹೋಗುತ್ತಿಹುದು ಮಂಕುತಿಮ್ಮ. ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಯೊಳೆಯಮ್ಮೆಯ ಬಾಳನಿಟ್ಟು ವಿಧಿ ಬಾಯಿ ಚಪ್ಪರಿಸುವನು ಮಂಕುತಿಮ್ಮ. ಪರಬ್ರಹ್ಮನ ವಿಧಿಯ ನೇಮಿಸುವುದೇತ ಕೆನೆ ನರಜಾತಿ ಸಾನುಭೂತಿಯ ಕಲಿಯಲೆಂದು ಪರರೆಂಬರಿಲ್ಲ ಆತ್ಮಾಂಶರೆಲ್ಲರನ್ನು ತೇ ಬೇರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ.
ಕರವೆರಡ ದೃಷ್ಟಕ್ಕೆ ನರನ ಪೂರ್ವಿಕ ಒಂದು ಪೆರತೊಂದು ನವ ಸೃಷ್ಟಿ ಸತ್ವವಾ ಭೊಗಸೆ ಧರಿಸಿಹುದು ಮನುಜ ಜೀವಿತವನ ರೊತ್ತಡದೆ ಪರಿದಾಟ ನಮಗೆಲ್ಲ ಮಂಕುತಿಮ್ಮ ತಾಪಿಸುತ್ತೆ ತಣಿಸುತ್ತೆ ಕುಲುಕಿಸುತ್ತೆ ಋಥ ವೈದ್ಯೆ ಭೂಪಟದಿ ಜೀವರಸಗಳ ಪಚಿಸುವಂತೆ ಪಾಪಿಯಂ ಪ್ರೋತ್ಸಾಹಿಸಿ ಸುಕೃತಿಯ ಪರೀಕ್ಷಿಸುತ್ತ ಪೇಪಿಪನು ವಿಧಿ ನಮ್ಮ ಮಂಕುತಿಮ್ಮ ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದು ಆವ ಜೀವ ಪಾಕ ವಾಪತಾಪದಿನೋ ಆ ವಿವರವನು ಕಾಣದಾಕ್ಷೇಪಣೆಯದೇನು ದೈವ ಗುಟ್ಟಿದು ತಿಳಿಯೋ ಮಂಕುತಿಮ್ಮ. ಇವು 151ರಿಂದ 160ರ ಮಂಕುತಿಮ್ಮನ ಕಗ್ಗಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಂದಿನಂತೆ ತಾವು ನನ್ನ ವಿಡಿಯೋವನ್ನು ಹೆಚ್ಚು ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ಇನ್ನೂ ಹೆಚ್ಚಿನ ಉತ್ತಮವಾದಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೊಮ್ಮೆ ಧನ್ಯವಾದಗಳು. ಶುಭೋದಯ. ನಿಮ್ಮ ದಿನ ಶುಭವಾಗಿರಲಿ. Thanks to everyone. Please share it with friends who are of this like interest. So I wish that you will also like my videos so that I will get more encouragement to do better videos. Thank you. Shubhodaya. Enjoy your day. Thank you very much. Shubhodaya.